ಸೊ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ಆತ್ಮವಿಶ್ವಾಸದಿಂದಲೇ ಪರೀಕ್ಷೆಯನ್ನು ಬರೆಯಿರಿ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಉತ್ತಮ ಅಂಕಗಳ ಜೊತೆಗೆ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಎಲ್ಲ ಮಕ್ಕಳಿಗೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ CM ಹಾರೈಸಿರುವಂಥದ್ದು. ಸೊ ಈ ಬಾರಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ, ಯಾಕೆಂದರೆ ಕಂಪೇರಿಟಿವ್ಲಿ ಈ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಕಳೆದ ವರ್ಷ ರಿಸಲ್ಟ್ ಸ್ವಲ್ಪ ನಿರಾಸೆಯನ್ನು ಮೂಡಿಸಿತ್ತು. 50-60% ರಿಸಲ್ಟ್ ಬಂದರೆ ನಿಜಕ್ಕೂ ಬೇಜಾರಾಗುತ್ತೆ. ಎಕ್ಸಾಮ್ ಮಾಡುವಂಥ PU ಬೋರ್ಡ್ಗೂ ಬೇಜಾರಾಗುತ್ತೆ. ಅಷ್ಟೆಲ್ಲ ಪ್ರಯತ್ನ ಮಾಡಿ 50%-60% ಟೋಟಲ್ ಓವರಾಲ್ ರಿಸಲ್ಟ್ ಬಂದರೆ ತುಂಬ ಬೇಜಾರಾಗುತ್ತೆ ಅನ್ನುವಂಥದ್ದು. ಮತ್ತು ನಮ್ಮ ಹಿಂದುಳಿದ ಜಿಲ್ಲೆಗಳು, ಅದು ಯಾದಗಿರಿ ಜಿಲ್ಲೆ ಪ್ರತಿ ಸಲ ಎಜುಕೇಷನಲ್ಲಿ ಕೆಳಗಡೆನೇ ಬರುತ್ತೆ. ಸೊ ಹಾಗಾಗಿ ಈ ಬಾರಿ ವಿದ್ಯಾರ್ಥಿಗಳು, ಯಾಕಂದರೆ ಟೀಚರ್ಸು ಈ ಬಾರಿ ತುಂಬ ಗಮನ ಇಟ್ಟು ಮಕ್ಕಳಿಗೆ ಪಾಠ ಮಾಡಿದ್ದಾರೆ. 3 ವಿಭಾಗಗಳು, ಅದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು. ವಿದ್ಯಾರ್ಥಿಗಳೆಲ್ಲರೂ ಸಹ ಚೆನ್ನಾಗಿ ಎಕ್ಸಾಮ್ ಬರೀರಿ, ಆಲ್ ದಿ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಯಾವುದೇ ಆತಂಕ ಇಟ್ಕೋಬೇಡಿ, ಯಾವುದೂ ಟೆನ್ಷನ್ಸ್ ಇಟ್ಕೋಬೇಡಿ. ನೀವೇನು ಕಲ್ತಿದ್ದೀರಿ, ವರ್ಷ ಪೂರ್ತಿ ನಿಮ್ಮ ಅಕಾಡೆಮಿಕ್ ಇಯರಲ್ಲಿ ಏನೇನು ಓದಿದ್ದೀರಿ ಅದೇ ಬರುತ್ತೆ ಎನ್ನುವ ವಿಶ್ವಾಸ, ಮತ್ತು ಅದೇ ಒಂದು ವಿಶ್ವಾಸದಲ್ಲಿ ಎಕ್ಸಾಮ್ ಬರೀರಿ. ಮುಖ್ಯಮಂತ್ರಿಗಳು ಸಹ ಅದನ್ನೇ ಹಾರೈಕೆ ಮಾಡಿದ್ದಾರೆ.